ಪಹಲ್ಗಾಮ್ ದಾಳಿಯ ಉಗ್ರರ ಶಿಕಾರಿಗಿಳಿದಿದ್ದಾರೆ ಎನ್ಐಎ ಅಧಿಕಾರಿಗಳು. ಪಹಲ್ಗಾಮ್ನಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಎನ್ಐಎ ತಂಡ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪಡ್ಕೊಳ್ತಾ ಇದ್ದಾರೆ. ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹ ಮುಂದುವರೆದಿದೆ. ಸ್ಥಳದಲ್ಲಿ ಇದ್ದಂತ ಪ್ರವಾಸಿಗರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾ ಇರೋದು ಎನ್ಐಎ ಅಧಿಕಾರಿಗಳು. ಈಗಾಗಲೇ ಪಹಲ್ಗಾಮ್ಗೆ ಭೇಟಿ ಕೊಟ್ಟಿದ್ದು ಎನ್ಐಎ ಅಧಿಕಾರಿಗಳು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ದಾಖಲು ಮಾಡಿಕೊಳ್ಳೋದು, ಸಾಕ್ಷ್ಯ ಸಂಗ್ರಹ ಮಾಡೋದು, ಸ್ಥಳದಲ್ಲಿದ್ದಂಥ ಪ್ರವಾಸಿಗರ ಹೇಳಿಕೆ ದಾಖಲು ಮಾಡಿಕೊಳ್ಳೋದ್ರಲ್ಲಿ ತಮ್ಮ ತನಿಖೆಯನ್ನ ಮುಂದುವರಿಸ್ತಾ ಇರೋದು. ಇನ್ನು ಕ್ರೈಮ್ ಸೀನ್ ಅನ್ನ ರೀಕ್ರಿಯೇಟ್ ಮಾಡ್ತಾರೆ ಎನ್ಐಎ ಅಧಿಕಾರಿಗಳು. ಯಾವುದೇ ಒಂದು ಘಟನೆ ನಡೀತು ಅಂದ್ರೆ, ಅಟ್ಯಾಕ್ ನಡೀತು ಅಥವಾ ಬಾಂಬ್ ಸ್ಫೋಟ ಆಯಿತು ಅಂತ ಅಂದ್ರೆ ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಒಂದಷ್ಟು ಮಾಹಿತಿ ಕೊಡ್ತಾರೆ. ಜೊತೆಗೆ ಅರೆಸ್ಟ್ ಮಾಡಿರ್ತಾರಲ್ಲ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿ ನೀನು ಹೇಗೆ ಅಟ್ಯಾಕ್ ಮಾಡಿದೆ ಹೇಳು, ಹೇಗೆ ಬಂದೆ ಹೇಳು, ಆ ರೀತಿಯಾಗಿ ಸ್ಥಳ ಮಹಜರು ಸಂದರ್ಭದಲ್ಲಿ ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡ್ತಾರೆ. ಬಟ್ ಇಲ್ಲಿ ದಾಳಿ ಏನಾಗಿದೆ, ಆ ಉಗ್ರರು ದಾಳಿ ಮಾಡಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಸದ್ಯಕ್ಕೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪಡ್ಕೊಳ್ತಾ ಇದ್ದಾರೆ. ಏನೇನು ಸಾಕ್ಷ್ಯಗಳು ಸಿಗುತ್ತೆ ಅದೆಲ್ಲವನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ಈಗ ಅಲ್ಲಿನ ಸ್ಥಳೀಯರಿಂದ ಕೂಡ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಕ್ರೈಮ್ ಸೀನನ್ನ ರೀಕ್ರಿಯೇಟ್ ಮಾಡ್ತಾರೆ ಎನ್ಐಎ ಅಧಿಕಾರಿಗಳು. ಈಗಾಗಲೇ 10 ಉಗ್ರರ ಮನೆಗಳು ಕೂಡ ಧ್ವಂಸ ಆಗಿದೆ. ಕಾರ್ಯಾಚರಣೆ ಬಹಳ ಭರ್ಜರಿಯಾಗಿಯೇ ನಡೀತಾ ಇದೆ. ಎಲ್ಲೆಲ್ಲಿ ಅಡಗು ತಾಣಗಳಿವೆ, ಎಲ್ಲಿಂದ ಎಂಟ್ರಿ ಪಡೆದುಕೊಂಡ್ರು, ಅವ್ರು ಹೇಗೆ ಅಟ್ಯಾಕ್ ಮಾಡಿ ಎಸ್ಕೇಪ್ ಆದ್ರು, ಮಾಹಿತಿ ಕಲೆ ಹಾಕ್ತಿದ್ದಾರೆ. ಇನ್ನು ಪಹಲ್ಗಾಮ್ ಉಗ್ರರ ದಾಳಿಯ ಬಗ್ಗೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿರೋದು. 26 ಜನರ ಹತ್ಯೆ ಬಗ್ಗೆ ತನಿಖೆಯನ್ನ ಆರಂಭಿಸಿದ್ದಾರೆ ಎನ್ಐಎ ತಂಡ. ಪಹಲ್ಗಾಮ್ನ ಘಟನಾ ಸ್ಥಳದಲ್ಲಿರುವಂತಹ ಎನ್ಐಎ ತಂಡ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಶುರು ಮಾಡಿದೆ. ಉಗ್ರರ ದಾಳಿ ಬಗ್ಗೆ ಈಗಾಗಲೇ ಹಲವು ಸಾಕ್ಷ್ಯಗಳು ಸಂಗ್ರಹ ಆಗಿದ್ದಾವಂತೆ. ದಾಳಿಯ ಪ್ರತ್ಯಕ್ಷದರ್ಶಿಗಳ ವಿಚಾರಣೆ ನಡೆಸಿದ್ದಾರೆ. ದಾಳಿ ನಡೆದಂತ ಸಂದರ್ಭದಲ್ಲಿ ಯಾರ್ಯಾರು ನೋಡಿದ್ರು, ಬದುಕುಳಿದಿದ್ದಾರಲ್ಲ ಅಂಥವರಿಂದ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಉಗ್ರರ ದಾಳಿಯ ಕ್ಷಣದ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ತಾ ಇರೋದು ಎನ್ಐಎ ಅಧಿಕಾರಿಗಳು. ಉಗ್ರರು ಪ್ರವೇಶ ಪಡ್ಕೊಂಡಿದ್ದು ಹೇಗೆ, ಎಷ್ಟೊತ್ತಲ್ಲಿ ಬಂದ್ರು, ಎಲ್ಲಿಂದ ಬಂದ್ರು, ಹೊಂಚಾಕಿದ್ದು ಹೇಗೆ, ಅದಾದ ನಂತರ ದಾಳಿ ಮಾಡಿ ಹೇಗೆ ಎಸ್ಕೇಪ್ ಆದ್ರೂ, ಎಲ್ಲಿಂದ ಎಸ್ಕೇಪ್ ಆಗಿದ್ದು, ಅಧಿಕಾರಿಗಳು ಈ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಇನ್ನು ಅಧಿಕಾರಿಗಳಿಗೆ ಕೆಲ ಪ್ರಮುಖ ಸಾಕ್ಷ್ಯಗಳು ಲಭ್ಯವಾಗಿವೆ ಅಂತೆ. ವಿಧಿವಿಜ್ಞಾನ ತಜ್ಞರು, ಇತರೆ ತಜ್ಞರು ಇರುವಂತ ಎನ್ಐಎ ತಂಡ ಇದು. ತನಿಖೆ ಬಗ್ಗೆ ಎನ್ಐಎಯಿಂದ ಅಧಿಕೃತ ಹೇಳಿಕೆ ಬಿಡುಗಡೆ ಆಗಿದೆ. ಉಗ್ರರ ದಾಳಿಯಲ್ಲಿ ಮೃತಪಟ್ಟವರ ಮನೆಗೆ ಭೇಟಿ ನೀಡಿ ಅವರಿಂದನೂ ಕೂಡ ಉಗ್ರರ ದಾಳಿಯ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ.